ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನನ್ನ ಮಕ್ಳಿಗೆ ಹುಷಾರಿಲ್ಲದಿದ್ದರಿಂದ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ತುಂಬ ದಿವಸ ಆಯಿತು ತೋಟಕ್ಕೆ ಬಂದು. ಅದಕ್ಕೆ ತೋಟ ಬಂದುಬಿಟ್ಟು ಎಲ್ಲ ಸುತ್ತಾಡ್ಕೊಂಡು ಹೋದ್ವಿ. ನಮ್ಮದು ಸಿಂಧಿಯಾಸ ಕರ ಹಾಕ್ಬಿಟ್ಟಿತ್ತು, ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ನೋಡಿ, ಇದು ಸಣ್ಣದು ಕರ ಕೋಣಗರ ಹಾಕಿದೆ. ಅದು ನನ್ನ ಮಗನೂ ಸ್ಕೂಲ್ಗೆ ಹೋಗಿರಲಿಲ್ಲ, ಹುಷಾರಿರಲಿಲ್ಲ ಅಲ್ವಾ. ಅದಕ್ಕೆ ನಾನು ತೋಟಕ್ಕೆ ಬರ್ತೀನಮ್ಮ ಅಂತೇಳಿ ಅವನು ಕರ ನೋಡೋಕ್ಕೋಸ್ಕರ ಬಂದೆ. ಅವನೇ ಸಣ್ಣ ಕರುಗಳನ್ನೆಲ್ಲ ಒಂದೊಂದೇ ಹಿಡ್ಕೊಬಂದು ಕೊಡ್ತಾಯಿದ್ದ ಅವ್ರ ಅಪ್ಪಗೆ. ನಮ್ಮ ಮನೆಯವರೆಲ್ಲ ಕಟ್ಟಿ ಹಾಕ್ಬಿಟ್ಟು ಬೆಳಗ್ಗೆನೇ ಹಾಲು ಕರೆದಿದ್ದ ತಕ್ಷಣವೇ ಅವನ್ನ ಅಡ್ಡಾಡಕ್ಕೆ ಬಿಡ್ತಾರೆ. ಎಲ್ಲ ಹಸಿ ಮೇವು ಮೇಯ್ತವೆ, ತಣ್ಣನ ಹೊತ್ನಾಗಾದರೆ ಚೆನ್ನಾಗಿ ಮೇಯ್ತಾವೆ ಅಂತೇಳ್ಬಿಟ್ಟು ಅವು ಬಿಸಿಲಾದ್ಮೇಲೆ 10 ಗಂಟೆ 11 ಗಂಟೆ ಹಂಗೆಲ್ಲ ಕಟ್ಟಿ ಹಾಕ್ಬಿಡ್ತಾರೆ. ನೆರಳಲ್ಲಿ ಕಟ್ಟಿ ಹಾಕಿ ಒಣ ಮೇವು ಹಾಕ್ತಾರೆ. ಎಲ್ಲ ಮೇವು ಹಾಕ್ಬಿಟ್ಟು ನಮ್ಮ ಮನೆಯವ್ರು ಅದು ಸಿಂಧಿ ಹಸ ಸ್ವಲ್ಪ ಇದಿತ್ತಲ್ವ, ತುಂಬಾ ಸುಸ್ತಾಗಿಬಿಟ್ಟಿತ್ತು. ಅದಕ್ಕೆ ಅದು ಹೋಗಲಿಲ್ಲ ಮೇಯೋಕ್ಕೆ ಬಿಸಿಲಾಗೆಲ್ಲಿ. ನೆರಳಕ್ಕೆ ಅಲ್ಲೇ ಕೊಟ್ಟಿಗೆಗೆ ಇತ್ತು. ನನ್ನ ಮಗ ಸಣ್ಣ ಕರನೆಲ್ಲ ನೋಡ್ತಾ ಇದ್ದ. ನೋಡಿ, ಅಮ್ಮ ಎಷ್ಟು ಚೆನ್ನಾಗಿದೆ ಅಲ್ವಾ ಕರ ಅಂತ ಹೇಳ್ಬಿಟ್ಟು ಅದಕ್ಕೂ ಸ್ವಲ್ಪ ನಮ್ಮ ಮನೆಯವ್ರು ಎಲ್ಲ ಒಣಮೇವು ಹಾಕಿದ್ರು. ಹಸಿ ಮೇವೆಲ್ಲ ಮೇಯ್ದಿತ್ತು ಬೆಳಿಗ್ಗೆನೆ. ತಣ್ಣನ ಹೊತ್ನಾಗೆ ಆದರೆ ಸ್ವಲ್ಪ ಅಡ್ಡಾಡುತ್ತೆ, ಚೆನ್ನಾಗಿ ಮೇಯುತ್ತೆ ಅಂತೇಳಿ ಬಿಡ್ತಾರೆ ಬೆಳಿಗ್ಗೆ ಟೈಮೇ. ಹಾಲು ಕರೆಯಿದ ತಕ್ಷಣವೇ ಮೇವು ಹಾಕ್ಬಿಟ್ಟು ನಾವು ಮನೆಗೆ ಬಂದ್ವಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನನ್ನ ಮಕ್ಳಿಗೆ ಹುಷಾರಿಲ್ಲದಿದ್ದರಿಂದ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ತುಂಬ ದಿವಸ ಆಯಿತು ತೋಟಕ್ಕೆ ಬಂದು. ಅದಕ್ಕೆ ತೋಟ ಬಂದುಬಿಟ್ಟು ಎಲ್ಲ ಸುತ್ತಾಡ್ಕೊಂಡು ಹೋದ್ವಿ. ನಮ್ಮದು ಸಿಂಧಿಯಾಸ ಕರ ಹಾಕ್ಬಿಟ್ಟಿತ್ತು, ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ನೋಡಿ, ಇದು ಸಣ್ಣದು ಕರ ಕೋಣಗರ ಹಾಕಿದೆ. ಅದು ನನ್ನ ಮಗನೂ ಸ್ಕೂಲ್ಗೆ ಹೋಗಿರಲಿಲ್ಲ, ಹುಷಾರಿರಲಿಲ್ಲ ಅಲ್ವಾ. ಅದಕ್ಕೆ ನಾನು ತೋಟಕ್ಕೆ ಬರ್ತೀನಮ್ಮ ಅಂತೇಳಿ ಅವನು ಕರ ನೋಡೋಕ್ಕೋಸ್ಕರ ಬಂದೆ. ಅವನೇ ಸಣ್ಣ ಕರುಗಳನ್ನೆಲ್ಲ ಒಂದೊಂದೇ ಹಿಡ್ಕೊಬಂದು ಕೊಡ್ತಾಯಿದ್ದ ಅವ್ರ ಅಪ್ಪಗೆ. ನಮ್ಮ ಮನೆಯವರೆಲ್ಲ ಕಟ್ಟಿ ಹಾಕ್ಬಿಟ್ಟು ಬೆಳಗ್ಗೆನೇ ಹಾಲು ಕರೆದಿದ್ದ ತಕ್ಷಣವೇ ಅವನ್ನ ಅಡ್ಡಾಡಕ್ಕೆ ಬಿಡ್ತಾರೆ. ಎಲ್ಲ ಹಸಿ ಮೇವು ಮೇಯ್ತವೆ, ತಣ್ಣನ ಹೊತ್ನಾಗಾದರೆ ಚೆನ್ನಾಗಿ ಮೇಯ್ತಾವೆ ಅಂತೇಳ್ಬಿಟ್ಟು ಅವು ಬಿಸಿಲಾದ್ಮೇಲೆ 10 ಗಂಟೆ 11 ಗಂಟೆ ಹಂಗೆಲ್ಲ ಕಟ್ಟಿ ಹಾಕ್ಬಿಡ್ತಾರೆ. ನೆರಳಲ್ಲಿ ಕಟ್ಟಿ ಹಾಕಿ ಒಣ ಮೇವು ಹಾಕ್ತಾರೆ. ಎಲ್ಲ ಮೇವು ಹಾಕ್ಬಿಟ್ಟು ನಮ್ಮ ಮನೆಯವ್ರು ಅದು ಸಿಂಧಿ ಹಸ ಸ್ವಲ್ಪ ಇದಿತ್ತಲ್ವ, ತುಂಬಾ ಸುಸ್ತಾಗಿಬಿಟ್ಟಿತ್ತು. ಅದಕ್ಕೆ ಅದು ಹೋಗಲಿಲ್ಲ ಮೇಯೋಕ್ಕೆ ಬಿಸಿಲಾಗೆಲ್ಲಿ. ನೆರಳಕ್ಕೆ ಅಲ್ಲೇ ಕೊಟ್ಟಿಗೆಗೆ ಇತ್ತು. ನನ್ನ ಮಗ ಸಣ್ಣ ಕರನೆಲ್ಲ ನೋಡ್ತಾ ಇದ್ದ. ನೋಡಿ, ಅಮ್ಮ ಎಷ್ಟು ಚೆನ್ನಾಗಿದೆ ಅಲ್ವಾ ಕರ ಅಂತ ಹೇಳ್ಬಿಟ್ಟು ಅದಕ್ಕೂ ಸ್ವಲ್ಪ ನಮ್ಮ ಮನೆಯವ್ರು ಎಲ್ಲ ಒಣಮೇವು ಹಾಕಿದ್ರು. ಹಸಿ ಮೇವೆಲ್ಲ ಮೇಯ್ದಿತ್ತು ಬೆಳಿಗ್ಗೆನೆ. ತಣ್ಣನ ಹೊತ್ನಾಗೆ ಆದರೆ ಸ್ವಲ್ಪ ಅಡ್ಡಾಡುತ್ತೆ, ಚೆನ್ನಾಗಿ ಮೇಯುತ್ತೆ ಅಂತೇಳಿ ಬಿಡ್ತಾರೆ ಬೆಳಿಗ್ಗೆ ಟೈಮೇ. ಹಾಲು ಕರೆಯಿದ ತಕ್ಷಣವೇ ಮೇವು ಹಾಕ್ಬಿಟ್ಟು ನಾವು ಮನೆಗೆ ಬಂದ್ವಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ